ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಒಂದು ವಾರ ಆಯಿತು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋದೆ. ಸ್ವಲ್ಪ ಬ್ಯುಸಿ ಆಗಿದ್ದೆ. ಏನು ಬ್ಯುಸಿ ಅಂತ ಹೇಳಿದರೆ, ಫುಲ್ಲು ಸ್ಟಿಚಿಂಗ್ ಮಾಡಲಿಕ್ಕಿತ್ತು ನನಗೆ. ಇಲ್ಲಿ ನಾನು 6 ಗಂಟೆಗೆ ಶಾಪಿಂದ ಬಂದ ಮೇಲೆ ಇಲ್ಲಿ ಬಂದು ಸ್ಟಿಚ್ ಮಾಡಿದರೆ 10 ಗಂಟೆವರೆಗೆ ಸ್ಟಿಚ್ ಮಾಡ್ತಿದ್ದೆ ಆಯಿತಾ. ಹಾಗೆ ಜಾಸ್ತಿ ಸಾಂಗ್ ಸಹ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ರಜೆ ಇತ್ತು. ಸೊ ಮಧ್ಯಾಹ್ನವರೆಗೆ ನಾನು ಸ್ಟಿಚಿಂಗ್ ಮಾಡಿದೆ. ಆದ ನಂತರ ಪ್ರಾಕ್ಟೀಸ್ ಮಾಡದೆ ಲೈವಿಗೆ ಕೂತೆ ಆಯಿತಾ. ಹಾಗೆ ನೋಡಿ, ಲೈವ್ ಇವಾಗ ಮುಗ್ದದಷ್ಟೇ. ಇದು ನನ್ನ ಸಿಸ್ಟಮ್ ಆಯಿತಾ, ಸಣ್ಣಕ್ಕೆ. ಹಾಗೆ ಇಲ್ಲಿ ಸಾಂಗ್ ಆಡೋದು, ಅಲ್ಲಿ ಸ್ಟಿಚಿಂಗ್ ಮಾಡೋದು, ಹಾಗೆ ಎರಡು ಕಡೆ ಸಹ ನನ್ನದೇ ವರ್ಕ್. ಹಾಗೆ ಇವಾಗ ಒಂದು ರೆಕಾರ್ಡ್ ಮಾಡ್ತಾ ಇದ್ದೆ ಈ ಸಾಂಗು. ಸೊ ಈಗ ಇದು ಎಂತಂತ ಹೇಳಿದರೆ, ಎಂತ ಹೇಳೋದು, ಇದು ಕಂಪ್ಯೂಟರ್ ಆಫ್ ಮಾಡುವಲ್ವಾ, ಹಾಗೆ ಆಫ್ ಮಾಡುವ. ಸೊ ನಾನು ಏನಪ್ಪ ಲಾಗ್, ಎಂಥ ಕಂಟೆಂಟ್ ಕೂಡ ಇರೋದಿಲ್ಲ ಮಾರೆ, ಮತ್ತು ನಾನು ಎಂಥ ಲಾಗ್ ಮಾಡೋದು ಅಂತ ಆಗ್ತದೆ. ಸೊ ಇಲ್ಲಿ ನೋಡಿ, ನಾನು ಈ ಸ್ಟ್ಯಾಂಡಲ್ಲಿ ಮೊಬೈಲ್ ಇಡೋದು ಆಯಿತಾ. ಹಾಗೆ ನನ್ನ ಮೊಬೈಲ್ ಇದು. ಹಾಗೆ ಇವತ್ತು ಸೌಂಡಿದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಹಾಗೆ ತುಂಬ ಮೈಂಡ್ ಅಪ್ಸೆಟ್ ಆಯಿತು, ಮತ್ತು ಸರಿ ಆಯಿತು. ಹೇಗೆ ಎಂತ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸೊ ಸರಿ ಆಯಿತು ಮತ್ತೆ. ಹಾಗೆ ಇವತ್ತು ನಾನು ಸ್ಟಿಚಿಂಗ್ ಮಾಡಿದ್ದು ಒಂದು ಬ್ಲೌಸು, ಅದು ಪ್ಲೈನ್ ಬ್ಲೌಸು, ಮತ್ತೊಂದು ಫ್ರಾಕ್ ಸ್ಟಿಚ್ ಮಾಡಿದೆ ಆಯಿತಾ. ಎಷ್ಟು ಚೆಂದ ಆಗಿದೆ ಗೊತ್ತುಂಟ, ನನಗೆ ತುಂಬ ಇಷ್ಟ ಆಯಿತು. ಸೊ ತೋರಿಸ್ತೀನಿ ಇವಾಗ. ಫ್ರಾಕ್ ತೋರಿಸ್ತೀನಿ ಆಯಿತಾ, ಯಾವ ಥರ ನಾನು ಸ್ಟಿಚಿಂಗ್ ಮಾಡಿದ್ದೇನೆ ಅಂತ. ಎಲ್ಲಿಡಲಿ ಈ ಮೊಬೈಲು? ವೆರಿ ಗುಡ್. ಓಕೆ, ಇವಾಗ ನಾನು ಸ್ಟಿಚಿಂಗ್ ಮಾಡಿದ ಫ್ರಾಕ್ ತೋರಿಸ್ತೀನಿ. ನನ್ನ ಅಕ್ಕನ ಮಗಳಿಗೆ ಆಯಿತಾ. ನಾನು ಅವತ್ತೆಲ್ಲ ಸಣ್ಣ ಇರುವಾಗ ತುಂಬ ಫ್ರಾಕ್ ಸ್ಟಿಚ್ ಮಾಡಿ ಕೊಡ್ತಿದ್ದೆ. ಇವಾಗ ಟೈಮೇ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ಸ್ಟಿಚಿಂಗೇ ಮಾಡಲಿಲ್ಲ. ಸೊ ಇದು ನೋಡಿ, ಇದು ನನ್ನ ಅಕ್ಕನ ಮಗಳಿಗೆ ನಾನು ಫ್ರಾಕ್ ಸ್ಟಿಚ್ ಮಾಡಿದ್ದು. ಚೆಂದ ಇದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯ್ತಾಯ್ತಾ ಇದು ಫ್ರಾಕ್. ಆವಾಗ ಸ್ಟಿಚ್ ಮಾಡಿದಷ್ಟೇ ಈ ಥರ. ಒಂದು ಮಗಳಿಗೆ ಇದು, ದೊಡ್ಡ ಮಗಳಿಗೆ ಇದು ಈ ಫ್ರಾಕು. ಇನ್ನೊಂದು ಸಣ್ಣವಳಿಗೆ ನಾನು ಸ್ಟಿಚ್ ಮಾಡಿದ್ದೇನೆ, ಈಗ ಬರ್ತೇನೆ ನೋಡಿ. ಇದು ಬಾನ್ವಿಗೆ, ಬಾನ್ವಿ. ಇದು ಜನ್ಯನಿಗೆ, ಇದು ಪಿಂಕಿದು. ಇದು ಬಾನ್ವಿಗೆ. ಇದು ಜನ್ಯನಕ್ಕಿಂತ ಸಣ್ಣವಳು, ಅವಳಿಗೆ ಇದು ಈ ಥರ ಕೈ ಇಟ್ಟು ಸ್ಟಿಚ್ ಮಾಡಿದೆ. ಪೀಸ್ ಮಾತ್ರ ಸೇಮ್ ಬೇಕಲ್ಲಿ ಈ ಥರದೇ. ಹಾಗೆ ಇದು ಕಾಂಬಿನೇಷನ್ ಹೇಗಿದೆ, ಬ್ಲ್ಯಾಕ್ ಆ್ಯಂಡ್ ಇದು ಪಿಸ್ತಾ ಕಲರ್. ಚೆನ್ನಾಗಿದೆ ಅಲ್ಲ, ತುಂಬ ಇಷ್ಟ ಆಯಿತು. ಇದೊಂದು ಮತ್ತು ಇದೊಂದು. ಯಾವ್ದು ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಆಯಿತಾ. ಇದ್ವಾ ಯಾವುದಂತ ಹೇಳಿ. ಎರಡು ಸ್ಟಿಚ್ ಮಾಡಿದೆ ಗೈಸ್, ತುಂಬ ಖುಷಿ ಆಗ್ಬೋದು. ಅಕ್ಕನ ಮಕ್ಕಳದು ಬರ್ಡೇ ಇತ್ತು, ಒಬ್ಳದು ಮತ್ತೊಬ್ಳದು ಜನವರಿಯಲ್ಲಿ. ಹಾಗೆ ಶಾಪಿಂದ ತೆಕ್ಕೊಳ್ಳುವ ಬದಲು ನಾನೇ ಸ್ಟಿಚಿಂಗ್ ಮಾಡಿ ಕೊಟ್ಟರೆ ಚೆಂದ ಅಲ್ಲ, ಅದು ನನಗೆ ಸಹ ಒಂದು ಖುಷಿ ಆಗ್ತದಲ್ಲ, ಮತ್ತು ಅವಳಿಗೆ ಸಹ ಚಿಕ್ಕಿ ಸ್ಟಿಚ್ ಮಾಡಿ ಕೊಟ್ಟದ್ದು ಅಂತೇಳಿ ಖುಷಿ ಆಗ್ತದಲ್ಲ ಅಂತ ಹೇಳ್ಕೊಂಡು ನಾನೇ ಸ್ಟಿಚಿಂಗ್ ಮಾಡಿದ್ದು. ಹಾಗೆ ತುಂಬ ಇಷ್ಟ ಆಯಿತು ನನಗೆ. ಸೊ ಇವಾಗ ರಾಶಿ ಇಟ್ಟಿದ್ದೇನೆ ಎಲ್ಲ. 5 ಬ್ಲೌಸ್ ಸ್ಟಿಚ್ ಮಾಡಿದ್ದೇನೆ. ನಿನ್ನೆ ನೈಟ್ ಒಂದು ಬ್ಲೌಸ್ ಮತ್ತು ಒಂದು ಟಾಪ್ ಸ್ಟಿಚ್ ಮಾಡಿದೆ ಬಂದು ಡ್ಯೂಟಿಯಿಂದ ಬಂದು. ಮೊನ್ನೆ 2 ಬ್ಲೌಸ್, ಅಮ್ಮಂದು 2 ಇತ್ತು ಬ್ಲೌಸ್, ಅದು ಸ್ಟಿಚ್ ಮಾಡಿದೆ. ಅದಕ್ಕಿಂತ ಮೊನ್ನೆ ಅಕ್ಕನೊಂದು ಸ್ಟಿಚ್ ಮಾಡಿದೆ ಆಯಿತಾ. ಹಾಗೆ ಒಟ್ಟು 5 ಬ್ಲೌಸು ಫಿನಿಶಿಂಗ್ ಮಾಡಲಿಕ್ಕೆ ಉಂಟು. ಸ್ಟಿಚಿಂಗ್ ಮಾಡಿ ಹಾಕಿದ್ದೇನೆ, ಇನ್ನು ಫಿನಿಶಿಂಗ್ ಮಾಡಬೇಕು. ಇವತ್ತು ಒಂದು 3 ಆದರೂ ಫಿನಿಶಿಂಗ್ ಮಾಡಬೇಕಂತ ಇದ್ದೇನೆ. ಒಂದು ಬ್ಲೌಸಿಗೆ 1 ಮುಕ್ಕಾಲು ಗಂಟೆ ಆದರೂ ಬೇಕಾಗ್ತದೆ ಗೈಸ್, ಕಷ್ಟ ಆಗ್ತದೆ ನನಗೆ. ಇರಿಟೇಟ್ ಕೆಲಸ ಅಂತ ಹೇಳಿದರೆ ಫಿನಿಶಿಂಗ್ ಉದಾಸೀನ ಆಗ್ತದೆ ಆಯಿತಾ. ಹಾಗೆ ಓಕೆ
ಓಕೆ ನಾಳೆಲ್ಲ ನಾಡಿದ್ದು ನಾವು ಕಿದಿಲಕ್ಕೆ ಹೋಗ್ತೇವೆ. ಹಾಗೆ ಒಂದೆರಡು ದಿನ ಇರೋದಿಲ್ಲ, 2 ದಿನ ಅಲ್ಲ, ಮರುದಿನ ಸಂಡೇ ಬರ್ತೇವೆ. ಸಂಡೇ ಪ್ರೋಗ್ರಾಮ್ ಇದೆ ಹಾಗೆ. ಓಕೆ ಗೈಸ್, ಹಾಗೆ ನಾನೊಂದು ವ್ಲಾಗ್ ಮಾಡುವ ಅಂತಾಯಿತು. ಹಾಗೆ ಒಂದು ವ್ಲಾಗ್ ಮಾಡಿದ್ದು. ಇನ್ನು ಮತ್ತೆ ಸಿಗ್ತೀನಿ ಗೈಸ್, ಆಯಿತಾ? ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.